ನಮಸ್ಕಾರ ಸ್ನೇಹಿತರೆ. ಸುಂದರ ಪ್ರಪಂಚದ ಕ್ರೂರ ಮುಖ ನಿಜವಾಗಿ ನಡೆದಂಥ ಒಂದು ಘಟನೆಯನ್ನು ವಿವರಿಸ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಒಬ್ಬ ಕ್ಯಾಬ್ ಡ್ರೈವರು ಕಾರನ್ನು ಚಲಾಯಿಸ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದರು. ಯಾರ ಜೊತೆಗೂ ಕೂಡ ಜಗಳ ಆಡಿದಂಥ ವ್ಯಕ್ತಿಯಲ್ಲ, ಯಾರನ್ನು ಕೂಡ ಟೀಕೆ ಮಾಡಿದಂಥ ವ್ಯಕ್ತಿಯಲ್ಲ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿಯಲ್ಲ, ಯಾವುದೇ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿಯಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು, ತನ್ನ ಸಂಸಾರವಾಯ್ತಂತ ಜೀವನ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ. ಒಂದು ದಿನ ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಆ ವ್ಯಕ್ತಿಯ ಕಾರನ್ನು ಅಡ್ಡ ಹಾಕ್ತಾರೆ. 3-4 ಜನ ಆ ಕಾರಲ್ಲಿ ಕುಳಿತುಕೊಳ್ತಾರೆ. ಕಾರ್ ಚಾಲಕನಿಗೆ ಹೇಳ್ತಾರೆ, ನಮಗೆ ಒಂದು ಕಡೆ ಡ್ರಾಪ್ ಮಾಡಬೇಕು, ಕರ್ಕೊಂಡೋಗಿ ಅಂತ ಒಂದು ವಿಳಾಸವನ್ನು ಹೇಳ್ತಾರೆ. ಆ ಕಾರ್ ಚಾಲಕ ಸರಿ ಆಯ್ತಂತೇಳಿ ಆ 4 ಜನರನ್ನು ಅವರು ಹೇಳಿದಂಥ ಒಂದು ನಿಗೂಢವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡೋದ ನಂತರ ಮತ್ತೆ ಆ ಕಾರಲ್ಲಿದ್ದವ್ರು ಹೇಳ್ತಾರೆ, ಇನ್ನೂ ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ತಾರೆ. ಕಾರ್ ಚಾಲಕ ಸರಿ ಆಯಿತು ಅಂತ ಮತ್ತೆ ಸ್ವಲ್ಪ ದೂರ ಹೋಗ್ತಾನೆ. ಎಲ್ಲಿ ಸರ್ ಅಂತ ಹೇಳ್ತಾನೆ. ಇಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ತಾರೆ. ಇವನು ಮತ್ತೇನು ಸ್ವಲ್ಪ ಮುಂದೆ ಹೋಗ್ತಾನೆ. ಈ ಹೋಗ್ತಿರ್ಬೇಕಾದ್ರೆ ಕಾರ್ ಚಾಲಕ ಹೇಳ್ತಾನೆ, ಇನ್ನು ಎಷ್ಟು ದೂರ ಹೋಗ್ಬೇಕು ಸರ್ ಅಂತ. ಇಲ್ಲ, ಹೋಗು ಅಂತ ಹೇಳ್ತಾರೆ. ಸ್ವಲ್ಪ ದೂರ ಹೋದ ನಂತರ ಆ ಕಾರ್ ಚಾಲಕ ಕಾರನ್ನು ನಿಲ್ಲಿಸ್ತಾರೆ. ಸರ್, ಸರಿಯಾಗಿ ಹೇಳಿ, ನಿಮ್ಗೆ ಎಲ್ಲಿ ಹೋಗಬೇಕು? ರಾತ್ರಿ ಆಯಿತು, ನನಗೆ ಮನೆಗೆ ಹೋಗಬೇಕು, ಮನೇಲಿ ಹೆಂಡತಿ ಮಕ್ಕಳು ಎಲ್ಲರೂ ಕಾಯ್ತಿರ್ತಾರೆ ಅಂತ ಈ ಕಾರ್ ಚಾಲಕ ಆ ಕಾರಲ್ಲಿ ಇರುವಂಥ ಆ 3-4 ವ್ಯಕ್ತಿಗಳಿಗೆ ಹೇಳ್ತಾನೆ. ಆಗ ಆ ವ್ಯಕ್ತಿಗಳು ಕೆಳಗೆ ಇಳಿತಾರೆ. ಆ ಕಾರ್ ಚಾಲಕ ಕೂಡ ಕೆಳಗೆ ಇಳಿತಾನೆ. ಆಗ ಆ ವ್ಯಕ್ತಿಗಳಲ್ಲಿ ಅವರು ತಂದಂಥ ಆ ಚಾಕು, ತಲ್ವಾರ್ಗಳು ಇದನ್ನೆಲ್ಲ ಅವರು ತೆಗಿತಾರೆ. ತೆಗಿಬೇಕಾದ್ರೆ ಆ ಕಾರ್ ಚಾಲಕನಿಗೆ ತುಂಬ ಶಾಕ್ ಆಗುತ್ತೆ. ಯಾಕೆ ಸರ್ ಇದೆಲ್ಲ ತೆಗಿತಿದ್ದೀರಾ? ಯಾರು ನೀವು? ನಿಮ್ಗೆ ಏನಾಗಬೇಕು? ಯಾಕೆ ಬಂದಿದ್ದೀರಿ? ಇಂಥ ಕೆಲವು ವಿಚಾರಗಳನ್ನು ಅವರಿಗೆ ಪ್ರಶ್ನೆಯಾಗಿ ಕೇಳ್ತಾನೆ. ಆಗ ಈ 4 ಜನರು ಆ ಕಾರ್ ಚಾಲಕನಿಗೆ ಹೇಳ್ತಾರೆ, ನಿಮ್ಮನ್ನು ಕೊಲ್ಲಬೇಕು ಅಂತ ನಮಗೆ ಸುಪಾರಿಯನ್ನು ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿಗೆ ಸುಪಾರಿಯನ್ನು ಕೊಟ್ಟರು ಅಂದರೆ 3 ಲಕ್ಷ ರೂಪಾಯಿಗೆ ಮಾತುಕತೆ ಆಗಿದೆ. ಅದರಲ್ಲಿ 1.5 ಲಕ್ಷ ರೂಪಾಯಿ ನಮಗೆ ಅಡ್ವಾನ್ಸನ್ನು ಕೊಟ್ಟಿದ್ದಾರೆ. ಇನ್ನು 1.5 ಲಕ್ಷ ನಿಮ್ಮನ್ನು ಕೊಂದ ನಂತರ ನಿಮ್ಮ ಫೋಟೋವನ್ನು ಅವರಿಗೆ ಕಳಿಸಿದ ನಂತರ ಬಾಕಿ ದುಡ್ಡು ನಮಗೆ ಬರುತ್ತೆ. ಈಗ ನಾವು ನಿಮ್ಮನ್ನು ಕೊಲ್ತೇವೆ ಅಂತ ಹೇಳ್ತಾರೆ. ಕಾರು ಚಾಲಕನಿಗೆ ಒಮ್ಮೆ ತುಂಬ ಶಾಕ್ ಆಗುತ್ತೆ. ಮೌನವಾಗಿ ನಿಂತ್ಕೊಳ್ತಾನೆ. ಈ ಕೊಲ್ಲಕ್ಕೆ ಬಂದವರು ಕೂಡ ಮೌನವಾಗಿ ನಿಂತ್ಕೊಳ್ತಾರೆ. ಆಗ ಆ ಕಾರು ಚಾಲಕ ಹೇಳ್ತಾನೆ, ಹೇಗಿದ್ದರೂ ನಾನು ಸಾಯುವವನೇ ಸರ್, ಆದರೆ ಇದುವರೆಗೂ ನನ್ನ ಜೀವನದಲ್ಲಿ ಯಾರ ಜೊತೆ ನಾನು ಜಗಳ ಮಾಡಿದವನಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿದವನಲ್ಲ. ಇವತ್ತು ನನ್ನನ್ನು ನೀವು ಕೊಲ್ಲಕ್ಕೆ ಬಂದಿದ್ದೀರಂದರೆ ನನ್ನನ್ನು ಕೊಲ್ಲಕ್ಕೆ ಕಳಿಸಿದಂಥ ಆ ವ್ಯಕ್ತಿಗಳು ಯಾರು ಅಂತ ಹೇಳಿ. ಹೇಗಿದ್ದರೂ ನಾನು ಸಾಯ್ತೀನಿ. ಸಾಯಕ್ಕಿಂತ ಮುಂಚೆ ಆ ವ್ಯಕ್ತಿಗಳು ಯಾರು ಅಂತ ನಾನು ತಿಳ್ಕೊಂಡು ನನ್ನ ಪ್ರಾಣವನ್ನು ನಾನು ಬಿಡ್ತೀನಿ ಅಂತ ಈ ಕಾರು ಚಾಲಕ ಇವನನ್ನು ಸಾಯಿಸೋಕ್ಕೆ ಬಂದವ್ರ ಹತ್ರ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಈ 4 ಜನರ ಮನಸ್ಸು ಕೂಡ ಸ್ವಲ್ಪ ಕರಗುತ್ತೆ. ಅವನ ಮೇಲೆ ಒಂದು ಕನಿಕರವನ್ನು ತೋರಿಸೋ ಮಟ್ಟಕ್ಕೆ ಇವರು ಬಂದಿರ್ತಾರೆ. ಯಾಕಂದರೆ ಅವನ ಮುಖಲಕ್ಷಣವೇ ಆ ರೀತಿ ಇರುತ್ತೆ. ಅಷ್ಟು ಪಾಪವಾಗಿರುವಂಥ ವ್ಯಕ್ತಿ ಅಂತ ಅವರಿಗೆ ಅನ್ನಿಸ್ತಿರುತ್ತೆ. ಬೇಡ, ಯಾರು ಅಂತ ನೀವು ತಿಳ್ಕೊಳ್ಳೋದು ಬೇಡ, ತಿಳ್ಕೊಂಡ್ರೆ ನಿಮ್ಮಿಂದ ಸಹಿಸ್ಕೊಡೋಕ್ಕೆ ಸಾಧ್ಯವಾಗಲ್ಲ ಅಂತ ಈ 4 ಜನರು ಕೂಡ ಆ ಕಾರು ಚಾಲಕನಿಗೆ ಹೇಳ್ತಾರೆ. ಆಗ ಆ ಕಾರು ಚಾಲಕ ಹೇಳ್ತಾನೆ, ಇಲ್ಲ ಸರ್, ದಯವಿಟ್ಟು ಆ ಯಾರು ಅಂತ ತಿಳಿಸಿದ ನಂತರ ನಾನೇ ಬೇಕಾದರೆ ಚಾಕುವನ್ನು ಹಾಕಿ ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಆಗ ಆ 4 ಜನರು ಕೂಡ ಹೇಳ್ತಾರೆ, ನಿನ್ನನ್ನು ಕೊಲ್ಲಕ್ಕಂತ ಸುಪಾರಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ನಿನ್ನ ಹೆಂಡತಿನಿ ಅಂತ ಹೇಳ್ತಾರೆ. ಈ ಚಾಲಕನಿಗೆ ಇಡೀ ಭೂಮಿಯೇ ಪ್ರಳಯ ಆದ ರೀತಿಯಲ್ಲಿ ದುಃಖವಾಗುತ್ತೆ, ಭೂಕಂಪ ಆದ ರೀತಿಯಲ್ಲಿ ದುಃಖವಾಗುತ್ತೆ. ಅಷ್ಟು ಅವನು ದುಃಖಕ್ಕೆ ಒಳಗಾಗ್ತಾನೆ.
ಆಗ ಆ ಕಾರು ಚಾಲಕ ಆ ಕೊಲ್ಲಕ್ಕೆ ಬಂದವ್ರ ಹತ್ರ ಕೇಳ್ತಾನೆ, ಇದು ಸಾಧ್ಯನೇ ಇಲ್ಲ ಸರ್, ನನ್ನ ಹೆಂಡತಿ ಈ ರೀತಿ ನನ್ನನ್ನೇ ಕೊಲ್ಲಕ್ಕೆ ಸುಪಾರಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ನಂಬಕ್ಕೆ ಆಗಲ್ಲ ಸರ್ ಅಂತ. ಆಗ ಆ 4 ಜನರು ಮೊಬೈಲನ್ನು ತೆಗೆದು ತೋರಿಸ್ತಾರೆ, ನಿನ್ನ ಹೆಂಡತಿ ನಮ್ಮ ಹತ್ರ ಮಾತಾಡಿರೋದು, ಚಾಟ್ ಮಾಡಿರೋದು, ನಿನ್ನ ಫೋಟೋಗಳನ್ನು ಕಳಿಸಿರೋದು, ನಿನ್ನ ವಿವರಗಳನ್ನು ಕಳಿಸಿರೋದು ನೋಡು ಅಂತ ಹೇಳ್ಬಿಟ್ಟು ಆ ಹೆಂಡತಿಯ ನಂಬರಿಂದ ಬಂದಂಥ ಆ ಮೆಸೇಜ್ಗಳನ್ನು, ಫೋಟೋಗಳನ್ನು, ವಾಯ್ಸ್ ಚಾಟ್ಗಳನ್ನು ಈ ಚಾಲಕನಿಗೆ ತೋರಿಸ್ತಾರೆ. ಆಗ ಆ ಚಾಲಕನಿಗೆ ಮಾತೇ ಬರದ ಸ್ಥಿತಿಗೆ ಅವನು ತಲುಪ್ತಾನೆ. ಆಗ ಅವನು ಹೇಳ್ತಾನೆ, ಸರಿ ಸರ್, ನಾನು ಸಾಯಕ್ಕೆ ಸಿದ್ಧವಿದ್ದೀನಿ, ನನ್ನನ್ನು ನೀವು ಕೊಂದು ಬಿಡಿ ಅಂತ ಹೇಳ್ತಾನೆ. ಈ ಕೊಲ್ಲಕ್ಕೆ ಬಂದವರಿಗೆ ಇನ್ನೂ ಕೂಡ ಮನಸ್ಸು ಕರಗೋಗುತ್ತೆ. ಆಗ ಇವ್ರು ಹೇಳ್ತಾರೆ, ಈಗ ನಿಮ್ಮನ್ನು ಸಾಯಿಸಲಿಲ್ಲ ಅಂದರೆ ನಮಗೆ ಉಳಿದಂತಹ ದುಡ್ಡು ಬರಲ್ಲ, ನಿಮ್ಮನ್ನು ಕೊಲ್ಲೋಕ್ಕೂ ನಮಗೆ ಮನಸ್ಸು ಬರ್ತಿಲ್ಲ, ಒಂದು ಕೆಲಸ ಮಾಡೋಣ, ಒಂದು ಉಪಾಯವನ್ನು ನಾವು ಮಾಡ್ತೀವಿ, ನೀವು ಕಾರಲ್ಲಿ ಎತ್ತಿ ಅಂತ ಹೇಳ್ಬಿಟ್ಟು ಈ 4 ಜನರು ಕೂಡ ಕಾಲ್ ಎತ್ಕೊಳ್ತಾರೆ, ಮುಂದೆ ಹೋಗ್ತಾರೆ. ಒಂದು ಅಂಗಡಿ ಹತ್ರ ಕಾರನ್ನು ನಿಲ್ಲಿಸಿ ಟೊಮೆಟೊ ಶಾರ್ಟ್ಸ್ಗಳನ್ನು ತಗೊಳ್ತಾರೆ. ಆ ಟೊಮೆಟೊ ಶಾರ್ಟ್ಸನ್ನು ತಗೊಂಡ ನಂತರ ಒಂದು ನಿರ್ಜನ ಪ್ರದೇಶಕ್ಕೆ ಈ ವ್ಯಕ್ತಿಯನ್ನು ಕರ್ಕೊಂಡೋಗಿ ಆ ಟೊಮೆಟೊ ಶಾರ್ಟ್ಸ್ಗಳನ್ನು ಇವನ ಕತ್ತಿಗೆಲ್ಲ ಸವರಿ ರಕ್ತ ಬರುವ ರೀತಿಯಲ್ಲಿ ಒಂದು ಫೋಟೋವನ್ನು ತೆಗೆದು ಆ ಫೋಟೋವನ್ನು ಈ ಕ್ಯಾಬ್ ಚಾಲಕನ ಹೆಂಡತಿಯ ವಾಟ್ಸಪ್ಗೆ ಕಳಿಸಿ, ನಿನ್ನ ಗಂಡನನ್ನು ಕೊಂದುಬಿಟ್ವಿ, ನಮಗೆ ಬರಬೇಕಾದಂಥ ಹಣ ಕಳಿಸಿ ಅಂತ ಅವರಿಗೆ ಮೆಸೇಜನ್ನು ಹಾಕ್ತಾರೆ. ಈ ಕಾರು ಚಾಲಕ ಆ ಫೋಟೋವನ್ನು ತೆಗೆದ ನಂತರ ಅವರಿಗೆಲ್ಲ ಕೈ ಮುಗಿದು ಆ ಕಾರಲ್ಲಿ ಕೂತು ದೂರ ಪ್ರಯಾಣ ಮಾಡ್ತಾನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವನು ಸುತ್ತಾಡ್ತಾನೆ. 10-12 ದಿನಗಳಾಗುತ್ತೆ. ಹೆಂಡತಿಗೆ ಗೊತ್ತಾಗಿದೆ ಗಂಡ ಸತ್ತೋಗಿದ್ದಾನೆ ಅಂತ. ಈ 10-12 ದಿನಗಳು ಆದ ನಂತರ ಈ ಕಾರು ಚಾಲಕನಿಗೆ ಮನ್ಸು ಕೇಳಲ್ಲ, ಅವನ ಮಕ್ಕಳನ್ನು ನೋಡಬೇಕು ಅಂತ ಇವನಿಗೆ ಅನಿಸುತ್ತೆ. ಮರಳಿ ಮನೆಗೆ ಬಂದಾಗ ಹೆಂಡತಿಗೆ ತುಂಬ ಶಾಕ್ ಆಗುತ್ತೆ. ನಂತರ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕ್ಯಾಬ್ ಚಾಲಕನ ಹೆಂಡತಿಗೆ ಇನ್ನೊಬ್ಬರ ಜೊತೆ ಸಂಬಂಧ ಇರುವುದು ಗೊತ್ತಾಗುತ್ತೆ. ಅಷ್ಟರಲ್ಲಾಗಲೇ ಆ ಸಂಬಂಧವನ್ನು ಇಟ್ಟುಕೊಂಡಂಥ ಆ ವ್ಯಕ್ತಿ ತುಂಬ ಚಿಂತೆಗೆ ಒಳಗಾಗ್ತಾನೆ, ತುಂಬ ದುಃಖಿ ಆಗ್ತಾನೆ. ಅವನಿಗೆ ಒಂದು ಉತ್ತಮವಾದಂಥ ಸಂಸಾರವನ್ನು ನಾವು ಹಾಳು ಮಾಡಿಬಿಟ್ವಲ್ಲ ಅನ್ನೋ ಒಂದು ಬೇಸರ, ನೋವು ಅವನಲ್ಲಿರುತ್ತೆ. ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ. ಸುಂದರ ಜಗತ್ತಿನ ಕ್ರೂರ ಮುಖಗಳಿವು. ಯಾಕೆ ಈ ವಿಚಾರವನ್ನು ತಿಳಿಸಿದ್ದೀನಿ ಅಂದರೆ, ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ತುಂಬ ಎಚ್ಚರವಾಗಿರಿ, ಯಾರನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ. ಈ ಸುಂದರ ಜಗತ್ತಿನಲ್ಲಿ ಅನೇಕ ಜನರು ತುಂಬ ಕೆಟ್ಟವರು ಇರ್ತಾರೆ. ಆ ಕೆಟ್ಟವರಿಂದ ಅನೇಕ ಸುಂದರ ಕುಟುಂಬಗಳು, ಸುಂದರ ಜೀವನಗಳು ಸರ್ವನಾಶ ಆಗ್ತಿದೆ. ಪ್ರತಿಯೊಬ್ಬರು ಕೂಡ ತುಂಬ ಜಾಗೃತರಾಗಿ ಮೋಸಕ್ಕೆ ಒಳಗಾಗದೆ ಸುಂದರವಾದಂಥ ಜೀವನವನ್ನು ಸಾಗಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಇದು ಕಟ್ಟು ಕಥೆಯಲ್ಲ, ನಮ್ಮ ರಾಜ್ಯದಲ್ಲಿ ನಡೆದಂಥ ಸತ್ಯ ಘಟನೆಗಳು. ಇಂಥ ಸಾವಿರಾರು ಘಟನೆಗಳು ನಮ್ಮ ಕಣ್ಮುಂದೆ ಬಂದೋಗುತ್ತೆ. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಇಂಥ ಘಟನೆಗಳಿಗೆ ಬಲಿಯಾಗಿ ಅವರ ಜೀವನವನ್ನು ಸರ್ವನಾಶ ಮಾಡ್ಕೊಳ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.